ಹಲವು ಸಂಘಟನೆಗಳು ಪಥಸಂಚಲನ ಮಾಡ್ತೇವೆ ನಾವು ಅಂತೇಳಿ ಪರ್ಮಿಷನ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಆ ಕಾರಣದಿಂದಾಗಿ ಶಾಂತಿ ಸಭೆಯನ್ನು ಮಾಡಲಿಕ್ಕೆ ಕೋರ್ಟಿನ ಆದೇಶ ಕೊಟ್ಟಿರ್ತಕ್ಕಂಥದ್ದು ಅದು ಸ್ವಾಗತಾರ್ಹವಾಗಿದೆ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ನಾವು ಯಾವ ರೀತಿ ಐ ಲವ್ RSS ಅಂತೀವೋ ಹಾಗೆ ನಮ್ಮ ಪಕ್ಷ ಈವನ್ ವಿ ಲವ್ DSS ಆಲ್ಸೋ. ದಲಿತ ಸಂಘಟನೆಗಳು ಕೂಡ ಹಲವು ವರ್ಷದಿಂದ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇವೆ. ಅವುಗಳನ್ನು ನಾವು ಗೌರವಿಸ್ತೇವೆ. ಅನೇಕ ಮುಖಂಡರು ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮ ಹೋರಾಟವನ್ನು ಮಾಡ್ತಾರೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಅಂತಂದರೆ, ಹಲವಾರು ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ದಲಿತ ಮುಖಂಡರು ದಲಿತ ಸಂಘಟನೆಗಳನ್ನು ಬದಿಗಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ತಮಗ ಬೇಕಾದ ಕೆಲವರನ್ನ ಎತ್ತಿ ಕಟ್ಟಿ ಈ ರೀತಿ ಮಾಡಿಸ್ತಾ ಇದ್ದಾರೆ. ಈ ಯಾವ ಸಂಘಟನೆಗಳು ಕೂಡ ಪ್ರಥಮದಿಂದ ಪಥಸಂಚಲನ ಮಾಡಿರ್ತಕ್ಕಂಥವರಲ್ಲ. ಆದರೆ ಈಗ ನಾವು ಮಾಡ್ತೀವಿ ಅಂದಿದ್ದು ಯಾಕೆ? ಇದಕ್ಕೆ ಇವರು ಯಾವುದಾದರೂ ಧರ್ಮದ ಪರವ ಅಥವಾ ದಲಿತ ಸಮುದಾಯಗಳ ಪರವ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಕುಟುಂಬದ ಪರವ, ಅದನ್ನು ಅವರು ಸ್ಪಷ್ಟಪಡಿಸಬೇಕು. ಆದರೆ ನೀವು ಪಥಸಂಚಲನ ಮಾಡ್ತೀವಿ ಅಂತಂದರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ನೀವು ವಿರೋಧ ಮಾಡಿದರೂ ನಮಗೇನು ಚಿಂತೆ ಇಲ್ಲ, ನಾವು ಬೆಂಬಲಿಸ್ತೇವೆ, ಗೌರವಿಸ್ತೇವೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಕ್ಕಂಥ ಗೌರವವನ್ನು ನಾವು ಎಲ್ಲ ದಲಿತ ಸಮುದಾಯಗಳಿಗೂ ಕೊಡ್ತೇವೆ. ನಾವು ವಿರೋಧ ಇಲ್ಲ. ಆದರೆ ಪೈಪೋಟಿ ಯಾಕೆ? ನೀವು ಯಾವ ದಿನವನ್ನಾದರೂ ಆರಿಸ್ಕೊಳ್ಳಿ, ಮಾಡಿ, ತಪ್ಪೇನಿಲ್ಲ. ಅದನ್ನು ಮೈಗೂಡಿಸ್ಕೊಳ್ತೀರಿ, ನಾವು ಸಂತೋಷ ಪಡ್ತೀವಿ. ಒಂದು ಶಿಸ್ತು ಸಂಯಮ ಒಂದು ಸಂಘಟನೆಗಳಲ್ಲಿ ಬರಬೇಕು. ನೀವು ಅದನ್ನು ಮಾಡಿದರೆ ನಾವು ಸಂತೋಷ ಪಡ್ತೇವೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಅದೇನು ಹೇಳ್ತಾರಲ್ಲ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿ ಮಾಡ್ತಿದ್ದಾರೆ. ಅದಕ್ಕೆ ಈ